ನಮಸ್ತೆ 7 ಮಿನಿಟ್ಸ್ ಕ್ಲಾಸಸ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ರೌಂಡ್ ರಾಬಿನ್ ಅಲ್ಗೋರಿದಮ್ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ವಿಡಿಯೋಸ್ ಮತ್ತು ಕೋರ್ಸಸನ್ನು ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ನಮ್ಮದು ಕ್ರೈಸ್ ಕಂಪ್ಯೂಟರ್ ಟೀಚರ್ ಪೇಪರ್ ಟು ಕೋರ್ಸ್ ಲಾಂಚ್ ಮಾಡಿದ್ದೀವಿ. ನಮ್ಮದೇ ಓನ್ ಆ್ಯಪ್ ಇದೆ, 7 ಮಿನಿಟ್ಸ್ ಕ್ಲಾಸಸ್. ಪ್ಲೇಸ್ಟೋರಲ್ಲಿ ಹೋಗಿ 7 ಮಿನಿಟ್ಸ್ ಕ್ಲಾಸಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಆ್ಯಪ್ ಸಿಗುತ್ತೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಒಳ್ಳೆ ನಾಮಿನಲ್ ಪ್ರೈಸಲ್ಲೇ ನಿಮಗೆ ಕೋರ್ಸ್ ಸಿಗುತ್ತೆ, ಪೇಪರ್ ಟು ಕಂಪ್ಲೀಟ್ ಕೋರ್ಸು. ಓಕೆ, ರೆಕಾರ್ಡಿಂಗ್ ಕ್ಲಾಸಸ್ಸು, ಲೈವ್ ಕ್ಲಾಸಸ್ ಆ್ಯಂಡ್ PDF ನೋಟ್ಸ್ ಆ್ಯಂಡ್ ಯು ಆಲ್ಸೋ ಗೆಟ್ ಟೆಸ್ಟ್ ಸೀರೀಸ್. ಈ ಪೇಪರ್ ಟು ರಿಲೇಟೆಡ್ ಏನೇ ಟಾಪಿಕ್ಸ್ ಇದ್ದರೂ ಎಲ್ಲವೂ ಕಂಪ್ಲೀಟ್ ಮಾಡಿ ಬಿಫೋರ್ ಎಕ್ಸಾಮ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಯು. ಎನಿಹವ್ ಅದರಲ್ಲಿ ಸಿ ಪ್ರೋಗ್ರಾಮ್, ಡೇಟಾ ಸ್ಟ್ರಕ್ಚರ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ 3 ಸಬ್ಜೆಕ್ಟನ್ನು ಈ ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಸಿಲೆಬಸ್ ಆಗಿ ಇಟ್ಟಿದ್ದಾರೆ. ಆಪ್ರೇಟಿಂಗ್ ಸಿಸ್ಟಮ್ ಆಲ್ರೆಡಿ ಯೂಟ್ಯೂಬಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೆ ನಾನು. ಇದರ ರಿಲೇಟೆಡ್ ನೋಟ್ಸ್ ಎಲ್ಲ ನಿಮಗೆ ಆ್ಯಪಲ್ಲಿ ಸಿಗುತ್ತೆ. ಸಿ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್ ಮತ್ತು ಉಳಿದಿರೋ ಸಣ್ಣ ಪುಟ್ಟ ಸಬ್ಜೆಕ್ಟ್ಗಳೆಲ್ಲವೂ ಆ್ಯಪಲ್ಲೇ ಸಿಗುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಸದ್ಯಕ್ಕೆ ಯೂಟ್ಯೂಬಲ್ಲಿ ಫ್ರೀಲಿ ಕೋರ್ಸನ್ನು ರನ್ ಮಾಡ್ತಾಯಿದ್ದೇನೆ. Please go and download our own app. There you will find everything including test series, PDF notes, whatever is already completed that is available. In coming days we will also update and remaining things. Okay, so let us continue. One of the very important algorithm, that is round robin. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಲೈಕ್ ಗೇಟ್, ಸೆಟ್, UGC ನೆಟ್, ಈ ರೀತಿ ಎಕ್ಸಾಮ್ಸಲ್ಲಿ ಈ ರೌಂಡ್ ರಾಬಿನ್ ಅಲ್ಗೋರಿದಮ್ ಮೇಲೆ ಯೂಶಲಿ ಕ್ವಶನ್ಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ಇಟ್ ಈಸ್ ವೆರಿ ಸಿಂಪಲ್. ಎಕ್ಸ್ಪ್ಲೇನ್ ಥಿಯರಾಟಿಕಲಿ ನೋಡೋದಕ್ಕೆ ಹೋದರೆ ಸಿಂಪಲ್ ಅನಿಸುತ್ತೆ. ಪ್ರಾಬ್ಲಮ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಓಕೆ, ಒಂದು ಸ್ವಲ್ಪ ಮಿಸ್ ಆದರೆ ಆನ್ಸರ್ ತುಂಬ ಸಲ ರಾಂಗ್ ಬರುತ್ತೆ. ಸ್ಟೂಡೆಂಟ್ಸು ಬಹಳಷ್ಟು ಸಲ ಈ ರೌಂಡ್ ರಾಬಿನ್ ಅಲ್ಗೋರಿದಮಲ್ಲಿ ಕನ್ಫ್ಯೂಷನನ್ನು ಮಾಡ್ಕೊಳ್ತಾರೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಯಾವ ರೀತಿ ಕಾಂಪ್ಲೆಕ್ಸ್ ಪ್ರಾಬ್ಲಮನ್ನು ಸಿಂಪಲಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ಕೇರ್ಫುಲ್ಲಾಗಿ ಈ ಪ್ರಾಸೆಸ್ಗಳನ್ನು, ಆ ಐಡಿಗಳನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಈಸಿಲಿ ಮುಂದೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್. ಸೊ ರೌಂಡ್ ರಾಬಿನ್ ಅಲ್ಗೋರಿದಮ್ ಇದು ಯಾವ ಟೈಪ್ ಅಲ್ಗೋರಿದಮ್ ಅಂದರೆ ಇಟ್ ಈಸ್ ಅ ಪ್ರಿಮಿಟಿವ್ ಟೈಪ್ ಆಫ್ ಅಲ್ಗೋರಿದಮ್. ಇಟ್ ಈಸ್ ಅ ಪ್ರಿಮಿಟಿವ್. ಸೊ ಪ್ರಿಮಿಟಿವ್ ಅಂದರೆ ಏನು, ನಾನ್ ಪ್ರಿಮಿಟಿವ್ ಅಂದರೆ ಏನು ಅಂತೇಳಿ ಪ್ರೀವಿಯಸ್ ಕ್ಲಾಸಸಲ್ಲಿ ತುಂಬ ಸಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಪ್ರಿಮಿಟಿವ್ ಅಂದರೆ ಪ್ರಾಸೆಸ್ಸು ರೆಡಿ ಕ್ಯೂವಲ್ಲಿ ಬಂದಿರೋ ಪ್ರಾಸೆಸ್ಸು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ ಎಕ್ಸಿಕ್ಯೂಷನ್ ಕ್ಯೂಗೆ ಹೋಗುತ್ತೆ. ಅದಕ್ಕೆ ನಾವು ರನ್ನಿಂಗ್ ಕ್ಯೂ ಅಂತ ಕೂಡ ಕರಿತೀವಿ, ರನ್ನಿಂಗ್ ಕ್ಯೂ. ಸೊ ರನ್ನಿಂಗ್ ಕ್ಯೂ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ CPU. ಓಕೆ, ರೆಡಿ ಕ್ಯೂವಲ್ಲಿರೋ ಪ್ರಾಸೆಸ್ಸು ಎಲ್ಲಿಗೆ ಹೋಗುತ್ತೆ, ರನ್ನಿಂಗ್ ಕ್ಯೂಗೆ ಹೋಗುತ್ತೆ. ಸೊ ಅಲ್ಲಿ ತನ್ನ ಕೆಲಸನ ಮಾಡಿಕೊಂಡು ಕೆಲವು ಸಲ ರನ್ನಿಂಗ್ ಕ್ಯೂವಲ್ಲಿರೋ ಪ್ರಾಸೆಸನ್ನು ತೆಗೆದು ಮತ್ತೆ ರೆಡಿ ಕ್ಯೂಗೆ ಕಳಿಸ್ತೀವಿ. ಈ ರೀತಿ ಅಲ್ಗೋರಿದಮ್ ವರ್ಕ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಪ್ರಿಮಿಟಿವ್ ಟೈಪ್ ಆಫ್ ಅಲ್ಗೋರಿದಮ್ ಅಂತ ಕರಿತೀವಿ. ಸೊ ಇಲ್ಲಿ ರೌಂಡ್ ರಾಬಿನ್ ಕೂಡ ಪ್ರಿಮಿಟಿವ್ ಟೈಪ್ ಆಫ್ ಅಲ್ಗೋರಿದಮ್. ಸೊ ಮೇನ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ಮಲ್ಟಿ ಟಾಸ್ಕಿಂಗ್. ಇದಕ್ಕೆ ಮಲ್ಟಿ ಟಾಸ್ಕಿಂಗ್ ಅಲ್ಗೋರಿದಮ್ ಕೂಡ ನೀವು ಹೇಳ್ಬೋದು. ಮಲ್ಟಿ ಟಾಸ್ಕಿಂಗ್ಗೆ ಈ ರೌಂಡ್ ರಾಬಿನ್ ಅಲ್ಗೋರಿದಮನ್ನು ನಾವು ಯೂಸ್ ಮಾಡ್ತೀವಿ. ಈಗ ಒಂದು ವೇಳೆ ಪ್ರಾಸೆಸ್ಗಳನ್ನು ಈ ರೀತಿ ಕೊಟ್ಟಾಗ ರೌಂಡ್ ರಾಬಿನ್ ಅಲ್ಗೋರಿದಮನ್ನು ಅಪ್ಲೈ ಮಾಡಿ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು, ಇಲ್ಲಿ ಸ್ವಲ್ಪ ಟಾಪಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನಾನು. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಅವುಗಳನ್ನು ನೋಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ ಅವಾಗವಾಗ ನಾನು ಯೂಸ್ ಮಾಡಬೇಕಾಗ್ತಿರೋದು ಯಾವುದು ಅಂತ ಕೇಳಿದರೆ ಕಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಯೂಸ್ ಮಾಡ್ತೀನಿ ನಾನು. ಕಂಟೆಕ್ಸ್ಟ್ ಸ್ವಿಚಿಂಗ್. ಸೊ ಇಲ್ಲಿ ಕಂಟೆಕ್ಸ್ಟ್ ಸ್ವಿಚಿಂಗ್ ಅಂದರೆ CPU ಒಂದು ಪ್ರಾಸೆಸ್ಸಿಂದ ಇನ್ನೊಂದು ಪ್ರಾಸೆಸ್ಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಹೊತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಬೇರೆ ಪ್ರಾಸೆಸ್ಸನ್ನು ರನ್ನಿಂಗ್ ಕ್ಯೂಗೆ ತೊಗೊಂಡು ಬರುತ್ತೆ. ಅಂದರೆ ರನ್ನಿಂಗ್ CPU ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಒಂದು ಪ್ರಾಸೆಸ್ಸಿಂದ ಇನ್ನೊಂದು ಪ್ರಾಸೆಸ್ಗೆ CPU ಸ್ವಿಚ್ ಆಗೋದಕ್ಕೆ ನಾವು ಕಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ರೌಂಡ್ ರಾಬಿನ್ ಅಲ್ಗೋರಿದಮ್ ಯಾವಾಗ ಪ್ರಾಬ್ಲಮ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೋ ಇಲ್ಲಿ ಯೂಶಲಿ ಒಂದು ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಟೈಮ್ ಕ್ವಾಂಟಮ್ ಶುಡ್ ಬಿ ಗಿವನ್. ಸೊ ಈ ಟೈಮ್ ಕ್ವಾಂಟಮನ್ನು ನಿಮಗೆ ಅವರು ಕೊಟ್ಟೇ ಇರಬೇಕು. ಓಕೆ, ಸೊ ಈ ಅಲ್ಗೋರಿದಮ್ ಪ್ರಕಾರ ನೋಡೋದಾದರೆ ಇಲ್ಲಿ ಟೈಮ್ ಕ್ವಾಂಟಮ್ 2 ಯೂನಿಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಈ ಟೈಮ್ ಕ್ವಾಂಟಮ್ ಅಂದರೆ ಈ ಬೇಸಿಕಲಿ ವರ್ಕ್ಸ್ ಆನ್ ಟೈಮ್. ಸೊ ಯಾವುದೇ ಪ್ರಾಸೆಸನ್ನು ತೊಗೊಂಡು ಅದಕ್ಕೆ ಕೊಟ್ಟಿರೋ ಲಿಮಿಟ್ ಆಫ್ ಟೈಮನ್ನು ಮಾತ್ರ ಎಕ್ಸಿಕ್ಯೂಟ್ ಮಾಡಿ ಮತ್ತೆ ಬೇರೆ ಪ್ರಾಸೆಸನ್ನು ತೊಗೊಳುತ್ತೆ. ಓಕೆ, ವಾಟ್ ಎವರ್ ದ ಬರ್ಸ್ಟ್ ಟೈಮ್.
ಇಲ್ಲಿ ಬರ್ಸ್ಟ್ ಟೈಮ್ ಇಂಪಾರ್ಟೆಂಟ್ ಆಗೋದಿಲ್ಲ, ಇಲ್ಲಿ ಟೈಮ್ ಕ್ವಾಂಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರ್ಸ್ಟ್ ಟೈಮ್ ಅಂತೂ ಸಾಲ್ವ್ ಮಾಡಲಿಕ್ಕೆ ಬೇಕೇ ಆಗುತ್ತೆ. ಆದರೆ ಕ್ರೈಟೀರಿಯಾ ಏನು ಅಂತ ಕೇಳಿದರೆ ಇಲ್ಲಿ ಟೈಮ್ ಕ್ವಾಂಟಮ್ ಈಸ್ ಅ ಕ್ರೈಟೀರಿಯಾ. ಯು ನೋಟ್ ಡೌನ್ ಸಮ್ವೇರ್ ಟೈಮ್ ಕ್ವಾಂಟಮ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ರೌಂಡ್ ರಾಬಿನ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್, ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಇಲ್ಲಿ ಎರಡು ವಿಷಯ ನೆನಪಿಟ್ಕೊಳ್ಬೇಕು. ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಅಲ್ಗೋರಿದಮ್ ಈಸ್ ವಿ ಹ್ಯಾವ್ ಟು ಮೇಂಟೈನ್ 2 queues. ಇಲ್ಲಿ 2 ಕ್ಯೂವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ವಿದೌಟ್ ಮೇಂಟೈನಿಂಗ್ ದೀಸ್ 2 queue ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್ ಟು ಸಾಲ್ವ್ ಅ ಪ್ರಾಬ್ಲಮ್. ಅದರ್ವೈಸ್ ಯು ಮೇ ಎಂಡ್ ಅಪ್ ಇನ್ ಸಾಲ್ವಿಂಗ್ ರಾಂಗ್ ಪ್ರಾಬ್ಲಮ್. ನೀವು 2 ಕ್ಯೂವನ್ನು ಮೇಂಟೈನ್ ಮಾಡದೇ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮೋಸ್ಟ್ ಪ್ರೊಬೆಬ್ಲಿ ರಾಂಗೇ ಆಗುತ್ತೆ. ಹಾಗಾಗಿ ಈ 2 ಇಂಪಾರ್ಟೆಂಟ್ ಕ್ಯೂವನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಒಂದು ಕ್ಯೂ ನಾನು ನೀವು ಆಲ್ರೆಡಿ ಡ್ರಾ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ದಿಸ್ ಈಸ್ ಫಾರ್ ರೆಡಿ ಕ್ಯೂ, ಇದು ರೆಡಿ ಕ್ಯೂ. ಇನ್ನೊಂದು ಕ್ಯೂವನ್ನು ಡ್ರಾ ಮಾಡಿ ಇಟ್ಕೊಂಡು ಬಿಡ್ತೀನಿ ಈಗಲೇ. ದಿಸ್ ಈಸ್ ಫಾರ್ ಲೆಟ್ಸ್ ಸೇ ದಿಸ್ ಈಸ್ ಫಾರ್ ರನ್ನಿಂಗ್ ಕ್ಯೂ. ಸೊ ರನ್ನಿಂಗ್ ಕ್ಯೂ ಅಂದರೆ ಮತ್ತೆ ಬೇರೆ ಏನೋ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ರನ್ನಿಂಗ್ ಕ್ಯೂ ಇಸ್ ನಥಿಂಗ್ ಬಟ್ ಗ್ಯಾಂಟ್ ಚಾರ್ಟ್. ಓಕೆ, ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಯು ವಿಲ್ ಗೆಟ್ ಟು ನೋ ಇಟ್. ಸೊ ಆ್ಯಸ್ ಐವ್ ಟೋಲ್ಡ್ ಯು ಟೈಮ್ ಕ್ವಾಂಟಮ್ ಈಸ್ ಆಲ್ರೆಡಿ ಗಿವನ್. ಈ ಟೈಮ್ ಕ್ವಾಂಟಮ್ ಆಲ್ರೆಡಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಓಕೆ, ಇಲ್ಲಿ ಎರೇಸ್ ಮಾಡ್ತೀನಿ ನಾನು, ಕ್ವಶನಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರೋದ್ರಿಂದ. ಸೊ ಟೈಮ್ ಕ್ವಾಂಟಮ್ ಈಸ್ ವಾಟ್ 2 ಯೂನಿಟ್ಸ್. ಟೈಮ್ ಕ್ವಾಂಟಮ್ 2 ಯೂನಿಟ್. ಅರೈವಲ್ ಟೈಮ್, ಪ್ರೊಸೆಸ್ ID, ಬರ್ಸ್ಟ್ ಟೈಮ್ ಎಲ್ಲವೂ ಕೊಟ್ಟಿದ್ದಾರೆ. ಇಲ್ಲಿ PCB ಬಗ್ಗೆ ಕೆಲವು ಸಲ ವರ್ಡ್ಸನ್ನ ಯೂಸ್ ಮಾಡ್ತೀನಿ ನಾನು. PCB ಅಂದರೆ ಏನು, ಅದ್ರ ಮೀನಿಂಗ್ ಅದೆಲ್ಲ ಒಂದು ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಈ ಆಪ್ರೇಟಿಂಗ್ ಸಿಸ್ಟಮ್ ಪ್ಲೇ ಲಿಸ್ಟಲ್ಲಿರೋ ಮಾಡಿರೋ ಎಲ್ಲ ವೀಡಿಯೋನ ಒಂದ್ಸಲ ನೋಡಿ ಆಮೇಲೆ ಈ ರೌಂಡ್ ರಾಬಿನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ಇದಕ್ಕಿಂತ ಪ್ರೀವಿಯಸ್ ವೀಡಿಯೋದಲ್ಲಿ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಅದಾದಮೇಲೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ 2 ಅಲ್ಗೋರಿದಮ್ನ ನೋಡಿಕೊಂಡು ಇಲ್ಲಿ ಬಂದು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಓಕೆ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟಲ್ಲಿ ನಾವು ಬರ್ಸ್ಟ್ ಟೈಮನ್ನು ಕ್ರೈಟೀರಿಯಾಗಿ ಇಟ್ಕೊಂಡಿದ್ವಿ. ಬಟ್ ರೌಂಡ್ ರಾಬಿನ್ ಕೇಸಲ್ಲಿ ನಾವು ಅದನ್ನು ಟೈಮ್ ಕ್ವಾಂಟಮ್ ಆಗಿ ಇಟ್ಕೊಳ್ತೀವಿ. ಸೊ PCB ಬಗ್ಗೆ ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದರೆ, ಪ್ರಾಸೆಸ್ಸು ಪ್ರತಿ ಸಲ ಸ್ವಿಚ್ ಆಗ್ತಾ ಇರೋದ್ರಿಂದ ಆ ಪ್ರಾಸೆಸ್ಗಳ ಡೀಟೇಲ್ಸನ್ನು ನಾವು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಈ ಪ್ರಾಸೆಸ್ ಡೀಟೇಲ್ ಎಲ್ಲಿ ಸೇವ್ ಆಗುತ್ತೆ ಅಂದರೆ PCBಯಲ್ಲಿ ಸೇವ್ ಆಗುತ್ತೆ. PCB ಅಂದರೆ ಅಲ್ಲಿ ಆ ಪ್ರಾಸೆಸ್ ಸ್ಟೇಟಸ್ ಸೇವ್ ಆಗಿರುತ್ತೆ. ರೆಡಿ ಕ್ಯೂವಲ್ಲಿತ್ತೋ, ರನ್ನಿಂಗ್ ಕ್ಯೂವಲ್ಲಿತ್ತೋ, ಎಕ್ಸಿಕ್ಯೂಷನ್ಲಿತ್ತೋ, ಎಷ್ಟು ಟೈಮ್ ಯೂನಿಟ್ಸ್ ಅದು ರನ್ ಆಗಿತ್ತು, ಎಲ್ಲಿಂದ ರೆಸ್ಯೂಮ್ ಆಗಬೇಕು. ಓಕೆ, ಇಲ್ಲಾಂದರೆ ಮತ್ತೆ ವಾಪಸ್ ಬಿಗಿನಿಂಗಿಂದ ಸ್ಟಾರ್ಟ್ ಆಗಬೇಕಾಗತ್ತೆ. ಹಾಗಾಗಿ PCBಯಲ್ಲಿ ಪ್ರಾಸೆಸ್ ID ಇರ್ಬೋದು, ಪ್ರಾಸೆಸ್ ಸ್ಟೇಟ್ ಆಗಿರ್ಬೋದು, ಅದು ಎಷ್ಟು ಹೊತ್ತು ರನ್ ಆಗಿತ್ತು ಅನ್ನೋದಾಗಿರ್ಬೋದು, ಈ ಎಲ್ಲ ಡೀಟೇಲ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ PCBಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ವಿದೌಟ್ ಡಿಸ್ಕಸಿಂಗ್ ಮಚ್ ಅಬೌಟ್ ದೋಸ್ ಥಿಂಗ್, ಲೆಟ್ ಅಸ್ ಗೆಟ್ ಇನ್ ಟು ರೌಂಡ್ ರಾಬಿನ್. ಇಲ್ಲಿ ನೋಡಿರಿ, ಪ್ರಾಸೆಸ್ P1, P2, P3 ಅಂತ 4 ಪ್ರಾಸೆಸಸ್ ಆರ್ ಗಿವನ್. ಅರೈವಲ್ ಟೈಮ್ ಇಸ್ ಗಿವನ್ 0, 1, 2, 4. ಬಸ್ ಟೈಮ್ ಇಸ್ ಗಿವನ್ 5, 4, 2, 1. ಓಕೆ, ಈಗ ಯಾವಾಗ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಮೊದಲು ಅರೈವಲ್ ಟೈಮ್ 0 ಅಂತ ನೋಡಬೇಕು. ಅರೈವಲ್ ಟೈಮ್ 0ಅಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಅರೈವ್ ಆಗಿದೆ ಅಂತ ನೋಡಬೇಕು. ಇಲ್ಲಿ ಅರೈವಲ್ ಟೈಮ್ 0ದಲ್ಲಿ ಒಂದೇ ಪ್ರಾಸೆಸ್ ಅರೈವ್ ಆಗಿದೆ, ಅದು P1. ಓಕೆ, ಹಾಗಾಗಿ ಸದ್ಯಕ್ಕೆ ನಾನು ಬರಿತಾ ಇರೋದು ಯಾವ ಕ್ಯೂ ಅಂತ ಕೇಳಿದರೆ ದಿಸ್ ಈಸ್ ಕಾಲ್ಡ್ ರೆಡಿ ಕ್ಯೂ. ಈಗ ನಾನು ಬರಿತಾ ಇರೋದು ರೆಡಿ ಕ್ಯೂ. ಸೊ ರೆಡಿ ಕ್ಯೂವನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಬಂದಿದ್ದೆ ಆದರೆ ರೌಂಡ್ ರಾಬಿನ್ ಪ್ರಾಬ್ಲಮನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಕನ್ಫ್ಯೂಷನ್ ಆಗಿಬಿಟ್ರೆ ಪ್ರಾಬ್ಲಮ್ಮು ರಾಂಗ್ ಆಗುತ್ತೆ. ಓಕೆ, ದೆನ್ 0 ಅರೈವಲ್ ಟೈಮಲ್ಲಿ ಯಾವೆಲ್ಲ ಪ್ರಾಸೆಸ್ ಅರೈವ್ ಆಗಿದೆ ಅಂತ ನೀವು ನೋಡಿದ್ರಿ ಅಂತ ಕೇಳಿದರೆ, ಸೊ ಒಂದೇ ಪ್ರಾಸೆಸ್ ಅರೈವ್ ಆಗಿದೆ, ದಟ್ ಈಸ್ P1 ಮಾತ್ರ ಅರೈವ್ ಆಗಿದೆ. ಓಕೆ, ಹಾಗಾಗಿ ಈ ರೆಡಿ ಕ್ಯೂವಲ್ಲಿ ಬಂದಿರೋ ಪ್ರಾಸೆಸ್ ಯಾವುದು P1. ಸೊ ಇದೇ ಪ್ರಾಸೆಸನ್ನು ನಾವು ಏನು ಮಾಡಬೇಕಾಗುತ್ತೆ, ಈಗ CPUಗೆ ಕಳಿಸಬೇಕಾಗುತ್ತೆ. ಯಾಕೆಂದರೆ ರೆಡಿ ಕ್ಯೂವಲ್ಲಿ ಇರೋದು ಪ್ರಾಸೆಸ್ ಒಂದೇ, ದಟ್ ಈಸ್ P1. ಹಾಗಾಗಿ P1ಅನ್ನು ನಾವು CPUಗೆ ಕಳಿಸ್ಕೊಡೋಣ. ದಿಸ್ ಈಸ್ ವಾಟ್ ಗ್ಯಾಂಟ್ ಚಾರ್ಟ್ ಐ ಆಮ್ ಡ್ರಾಯಿಂಗ್ ಬಿಲೋ. ಸೊ ಕೆಳಗಡೆ ಕಾಣಿಸ್ತಾ ಇರೋದು ಯಾವುದು ಅಂದರೆ ನಿಮಗೆ ಗ್ಯಾಂಟ್ ಚಾರ್ಟ್. ಈ ಗ್ಯಾಂಟ್ ಚಾರ್ಟ್ಗೆ ನಾನು ಕೆಲವು ಸಲ ರನ್ನಿಂಗ್ ಕ್ಯೂ ಅಂತ ಕೂಡ ಹೇಳ್ತೀನಿ. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಟ್. ಸೊ 0th ಟೈಮಲ್ಲಿ ಅರೈವ್ ಆಗಿರೋ ಪ್ರಾಸೆಸನ್ನು ತೊಗೊಳ್ಬೇಕು P1. ಸೊ P1 ನೀವು ರೆಡಿ ಕ್ಯೂವಿಂದ ತೊಗೊಂಡ್ರೆ ಇದು ರೆಡಿ ಕ್ಯೂವಲ್ಲಿ ರೆಡಿ ಕ್ಯೂವಿಂದ ಎಲ್ಲಿಗೆ ಬಂದಿದೆ, CPUಗೆ ಬಂದಿದೆ. ಈ P1 ಬರ್ಸ್ಟ್ ಟೈಮ್ ಕೂಡ ನೋಡಬೇಕಾಗುತ್ತೆ, ಎಷ್ಟು ಯೂನಿಟ್ಸ್ ಅದು ಟೈಮನ್ನು ತೊಗೊಳುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. 5 ಯೂನಿಟ್ಸ್ ಟೈಮ್ ತೊಗೊಳುತ್ತೆ. ಬಟ್ ನನಗೆ ಟೈಮ್ ಕ್ವಾಂಟಮ್ ಎಷ್ಟು ಕೊಟ್ಟಿದ್ದಾರೆ, 2 ಯೂನಿಟ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ ದೋ ಇಟ್ ಈಸ್ ಅ ಬರ್ಸ್ಟ್ ಟೈಮ್ 5, ಟೈಮ್ ಯೂನಿಟ್ಸ್ ಎಷ್ಟಿದೆ ನೋಡಿಕೊಂಡು ಅಷ್ಟನ್ನು ಮಾತ್ರ ರನ್ ಮಾಡ್ಬೋದು. ಅಂದರೆ 5 ಯೂನಿಟ್ಸ್ ಬರ್ಸ್ಟ್ ಟೈಮ್ ಇದೆ, ಬಟ್ ನನಗೆ ಟೈಮ್ ಕೊಟ್ಟಿರೋದು 2 ಯೂನಿಟ್ಸ್. ಹಾಗಾಗಿ
0 to 2 ಯೂನಿಟ್ ಮಾತ್ರ ಇದು ರನ್ ಆಗುತ್ತೆ. 0 to 2 ಯೂನಿಟ್ಸ್. ಓಕೆ, 1 ಸೆಕೆಂಡ್. ಓಕೆ, 0 to 2 ಯೂನಿಟ್ಸ್. 0 to 2 ಯೂನಿಟ್ಸ್ ಅಂದರೆ 5 ಇತ್ತು, ಅದರಲ್ಲಿ 2 ಲೆಸ್ ಆಯಿತು, ಇನ್ನು ಉಳ್ಕೊಂಡಿರೋದು 3 ಮಾತ್ರ. ಓಕೆ, ದಿಸ್ ಈಸ್ ಒನ್ ಥಿಂಗ್. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳಬೇಕು. 0 to 2 ಗ್ಯಾಪಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಅರೈವ್ ಆಗಿದೆ ಅಂತ ನೋಡಬೇಕಾಗುತ್ತೆ. 0 to 2 ಅಂದರೆ 0, ಇನ್ ಬಿಟ್ವೀನ್ ಇಲ್ಲಿ 1 ಕೂಡ ಬರುತ್ತೆ. 0, 1, 2 ಈ ಗ್ಯಾಪಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಅರೈವ್ ಆಗಿದೆ ಅಂತ ನೋಡಬೇಕು. ನಾವು 1 ಬರೆಯೋದಿಲ್ಲ ಯೂಶಲಿ, ಯು ಅಂಡರ್ಸ್ಟ್ಯಾಂಡ್ ದಿಸ್. 0 to 2 ಗ್ಯಾಪಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಅರೈವ್ ಆಗಿದೆ ಅಂತ ನೋಡಬೇಕು. ಸೊ 1 ಟೈಮಲ್ಲಿ ಆ್ಯಟ್ ಅರೈವಲ್ ಟೈಮ್ 1 P2 ಅರೈವ್ಡ್, ಆ್ಯಟ್ ಅರೈವಲ್ ಟೈಮ್ P3 ಅರೈವ್. ಓಕೆ, ಸೊ ಈ 0 to 2 ಅನ್ನೋ ಗ್ಯಾಪಲ್ಲಿ P2 ಮತ್ತು P3 ಕೂಡ ರೆಡಿ ಕ್ಯೂಗೆ ಬಂದಿದೆ. ಹಾಗಾಗಿ ಈ ರೆಡಿ ಕ್ಯೂವನ್ನು ಮೇಂಟೈನ್ ಮಾಡ್ತೀನಿ ನಾನು. P1 ಆಲ್ರೆಡಿ ರೆಡಿ ಕ್ಯೂವಿಂದ CPಗೆ ಹೋಗಿತ್ತು, ಇದನ್ನ ನಾನು ತೆಗಿತೀನಿ ಇಲ್ಲಿಂದ. ಸದ್ಯಕ್ಕೆ ಅರೈವ್ ಆಗಿರೋ ಪ್ರಾಸೆಸ್ ಯಾವುದು ಅಂತ ಕೇಳಿದರೆ P2 ಅರೈವ್ ಆಗಿದೆ. P2 ಬಿಟ್ಟು ಮತ್ತೆ ಯಾವುದಾದ್ರೂ ಅರೈವ್ ಆಗಿದೆ ಅಂತ ಕೇಳಿದರೆ P3 ಅರೈವ್ ಆಗಿದೆ. ಸೊ ಇಲ್ಲಿಗೆ ಕೆಲಸ ಮುಗಿಲಿಲ್ಲ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ P1 ತನ್ನ ಕೆಲಸನ ಕಂಪ್ಲೀಟ್ ಮಾಡಿದೆಯಾ ಅಥವಾ ಏನಾದರೂ ಪೆಂಡಿಂಗ್ ಇದೆಯಾ ಅಂತ ನೋಡಬೇಕು. ಈಗ ಒನ್ಸ್ ಅಗೇನ್ ಐ ರಿಪೀಟ್, P1 2 ಯೂನಿಟ್ ರನ್ ಮಾಡಿದ್ದೀವಿ. ಅದಾದಮೇಲೆ ಆ ಟೈಮಲ್ಲಿ ಯಾವುದೆಲ್ಲ ಪ್ರಾಸೆಸ್ ಬಂದಿದೆ ಅಂತ ಚೆಕ್ ಮಾಡಿದ್ದೀವಿ. ಚೆಕ್ ಮಾಡಿರೋ ಪ್ರಾಸೆಸ್ ರೆಡಿ ಕ್ಯೂಗೆ ತೊಗೊಂಡು ಬಂದಿದ್ದೀವಿ. ಸೊ ರೆಡಿ ಕ್ಯೂಗೆ ತೊಗೊಂಡು ಬಂದಾದಮೇಲೂ P1 ಪ್ರಾಸೆಸ್ ಕಂಪ್ಲೀಟ್ ಆಗಿದೆಯಾ ಅಥವಾ ಏನಾದರೂ ಪೆಂಡಿಂಗ್ ಇದೆಯಾ ಅಂತ ನೋಡಬೇಕು. ಸೊ ಟೋಟಲ್ 5 ಯೂನಿಟ್ ಇತ್ತು, 2 ಯೂನಿಟ್ ಮಾತ್ರ ರನ್ ಆಗಿದೆ. ಸೊ ಉಳ್ಕೊಂಡಿರೋದು 3 ಯೂನಿಟ್ಸ್. ಹಾಗಾಗಿ ಇನ್ನೂ ಪೆಂಡಿಂಗ್ ಇದೆ, ಮತ್ತು ಅದನ್ನು ಕೂಡ ನಾವು ರೆಡಿ ಕ್ಯೂಗೆ ಕಳಿಸ್ಕೊಡ್ಬೇಕು. ಅಂಡರ್ಸ್ಟ್ಯಾಂಡಿಂಗ್? ಸೊ ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲೇ ತಪ್ಪಿದ್ರಿ ಅಂತ ಹೇಳಿದರೆ ಮುಂದೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಈಗ ನೋಡಿ, P1 ಪ್ರಾಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇತ್ತು. ಈಗ ತಗೊಳ್ಬೇಕಾಗಿರೋ ಪ್ರಾಸೆಸ್ ಯಾವುದು ಅಂತ ಕೇಳಿದರೆ 0 to 2 ಅಲ್ಲಿ ರೆಡಿ ಕ್ಯೂವಲ್ಲಿ ಯಾವೆಲ್ಲ ಪ್ರಾಸೆಸ್ ಇದೆ ಅಂತ ನೋಡಬೇಕು. P2 ಇದೆ, P3 ಇದೆ, P1 ಇದೆ. ಸೊ ಮೊದಲು ಯಾವುದಿದೆ ಇಲ್ಲಿ, ಈ ರೆಡಿ ಕ್ಯೂವಲ್ಲಿ ಮೊದಲು ಯಾವುದಿದೆ ಅಂತ ನೋಡಬೇಕು. ರೆಡಿ ಕ್ಯೂವಲ್ಲಿ ಮೊದಲಿಗೆ ನಿಮಗೆ P2 ಕಾಣಿಸ್ತಾ ಇದೆ, ಹಾಗಾಗಿ P2ನ ತಗೊಳ್ಬೇಕು. ಸೊ ಇಲ್ಲಿ P1ಇಂದ ಅದು CPU ಶಿಫ್ಟ್ ಆಗಿ ಯಾವುದಕ್ಕೆ ಹೋಗ್ತಾ ಇದೆ, P2ಗೆ ಹೋಗ್ತಾ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಕಂಟೆಕ್ಸ್ಟ್ ಸ್ವಿಚಿಂಗ್. P1 ರನ್ ಆಗ್ತಾ ಇತ್ತು, ಅದನ್ನು ವಾಪಸ್ ರೆಡಿ ಕ್ಯೂಗೆ ಕಳಿಸ್ಕೊಟ್ಟಿದೆ. ಈಗ P2ನ ತಗೊಂಡಿದೆ, P1ಇಂದ P2ಗೆ ಶಿಫ್ಟ್ ಆಯ್ತಲ್ವ, ಇದಕ್ಕೆ ನಾವು ಕಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಕರಿತೀವಿ. ಈಗ ರೆಡಿ ಕ್ಯೂವಿಂದ P2 ಪ್ರಾಸೆಸನ್ನು ಸೆಲೆಕ್ಟ್ ಮಾಡೋಣ. ಸೊ ರೆಡಿ ಕ್ಯೂವಿಂದ P2 ಪ್ರಾಸೆಸನ್ನು ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟು ಅದರ ಬರ್ಸ್ ಟೈಮ್ ನೋಡಬೇಕು. P2 ಬರ್ಸ್ ಟೈಮ್ ಏನಿದೆ, 4 ಇದೆ. ಟೈಮ್ ಕ್ವಾಂಟಮ್ ಕೊಟ್ಟಿರೋದು ಏನಿದೆ, 2 ಯೂನಿಟ್ಸ್ ಇದೆ. ಹಾಗಾಗಿ P2 ಅನ್ನು ಕೂಡ ನಾವು 2 ಯೂನಿಟ್ ಮಾತ್ರ ರನ್ ಮಾಡ್ಬೋದು. ಓಕೆ, P2 ವಿ ಹ್ಯಾವ್ ಟು ರನ್ ಫಾರ್ 2 ಯೂನಿಟ್ಸ್. ಸೊ ಇಲ್ಲಿ 2 ಇದೆ, 2 ಯೂನಿಟ್ಸ್ ರನ್ ಮಾಡಿದ್ರಿ ಅಂತ ಕೇಳಿದರೆ ಸೊ ದಿಸ್ ವಿಲ್ ಬಿಕಮ್ 4. ಇದು 4 ಆಯಿತು. ಓಕೆ, ಒಂಚೂರು ದೊಡ್ಡದು ಮಾಡ್ಕೊಳ್ತೀನಿ. 4 ಆಯಿತು. 4 ಆದರೆ ಈ 0 to 4 ಅಲ್ಲಿ ಮತ್ತೆ ಯಾವೆಲ್ಲ ಪ್ರಾಸೆಸ್ಗಳು ಬಂದಿದೆ ಅಂತ ನೋಡಬೇಕು. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. 0, 1, 2, 3, 4 ಆ ರೀತಿ ಅಂದ್ಕೊಳ್ಳಿ. 0, 1, 2, 3, 4. ಈ 0 to 4 ಅಲ್ಲಿ ಮತ್ತೆ ಯಾವೆಲ್ಲ ಪ್ರಾಸೆಸ್ ಅರೈವ್ ಆಗಿದೆ, 0, 1, 2, P1, P2, P3 ಆಲ್ರೆಡಿ ರೆಡಿ ಕ್ಯೂವಲ್ಲಿದೆ. ಸೊ P4 ಕೂಡ ಬಂದಿದೆ. ಹಾಗಾಗಿ P4ಅನ್ನು ನಾವು ಮೊದಲು ರೆಡಿ ಕ್ಯೂವಲ್ಲಿ ಬರಿಬೇಕಾಗತ್ತೆ. ಲೆಟ್ ಮಿ ರೈಟ್ P4 ಇಂಟು ರೆಡಿ ಕ್ಯೂ. ಸೊ P4 ರೆಡಿ ಕ್ಯೂಗೆ ಬಂದಾದರೆ ಇಲ್ಲಿಗೆ ಇದು ಮುಗಿಲಿಲ್ಲ. P2 2 ಯೂನಿಟ್ ಕಂಪ್ಲೀಟ್ ಮಾಡಿತ್ತಲ್ವ, 2 to 4. P2 ಕೆಲಸ ಕಂಪ್ಲೀಟ್ ಆಯಿತಾ, ಇನ್ನೂ ಪೆಂಡಿಂಗ್ ಇದೆ ಅಂತ ನೋಡ್ಕೊಳ್ಬೇಕು. ಸೊ P2 2 ಯೂನಿಟ್ ಮಾತ್ರ ರನ್ ಆಗಿದೆ, 2ರಿಂದ ಸ್ಟಾರ್ಟ್ ಆಗಿ 4ವರೆಗೂ. ಬಟ್ P2ದ ಯೂನಿಟ್ಸ್ ಎಷ್ಟಿತ್ತು, 4 ಯೂನಿಟ್ಸ್ ಬರ್ಸ್ ಟೈಮ್. ಹಾಗಾಗಿ ಇದರಲ್ಲಿ 2 ಲೆಸ್ ಮಾಡಿದರೆ 2 ಉಳಿಯುತ್ತೆ. ಓಕೆ, ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕು. ಸೊ 2 ಲೆಸ್ ಮಾಡಿ 2 ಉಳಿದಿದೆ. ಹಾಗಾದರೆ ಇದು ಇನ್ನೂ ಕೂಡ ಪೆಂಡಿಂಗ್ ಇದೆ, ಅದನ್ನು ಕೂಡ ನಾವು ರೆಡಿ ಕ್ಯೂಗೆ ಕಳಿಸ್ಬೇಕಾಗತ್ತೆ. ಇಲ್ಲಿ P2ಅನ್ನು ಬರಿತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಕನ್ಫ್ಯೂಷನ್ ಆಗ್ತಾಯಿದ್ರೆ ಮತ್ತೊಂದು ಸಲ ವಾಪಸ್ ಪ್ಲೇ ಮಾಡಿ ನೋಡಿ, ಇದು 100% ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ದೆನ್ ಮತ್ತೆ ನಾವು ನೋಡಬೇಕಾಗತ್ತೆ 0 to 4 ಅಲ್ಲಿ ಯಾವೆಲ್ಲ ಪ್ರಾಸೆಸ್ ಬಂದಿದೆ ಅಂತ ಕೇಳಿದ್ದೀನಿ. P4 ಆಲ್ರೆಡಿ ರೆಡಿ ಕ್ಯೂವಲ್ಲಿದೆ. P2ಅನ್ನು ನಾನು ತೆಗೆದು ವಾಪಸ್ ರೆಡಿ ಕ್ಯೂಗೆ ಕಳಿಸಿದ್ದೀನಿ. ಇಲ್ಲಿಂದ ಅದು ಹೊರಗಡೆ ಹೋಗಿತ್ತು, ಇಲ್ಲಿ ಬಂದಾಗ ಹೊರಗಡೆ ಹೋಗಿತ್ತು, ವಾಪಸ್ ಇಲ್ಲಿ ವೇಟಿಂಗ್ ರೆಡಿ ಕ್ಯೂವಲ್ಲಿ ಬಂದಿದೆ. ಈಗ ಇರೋ ರೆಡಿ ಕ್ಯೂವಲ್ಲಿ ಯಾವ ಪ್ರಾಸೆಸನ್ನು ಸೆಲೆಕ್ಟ್ ಮಾಡಬೇಕು, ಯಾವುದು ಮೊದಲು ಇದೆಯೋ ಅದನ್ನು ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ P3ಅನ್ನು ಸೆಲೆಕ್ಟ್ ಮಾಡ್ತೇನೆ. P3ಅನ್ನು ಸೆಲೆಕ್ಟ್ ಮಾಡಿದ್ರೆ ಅದ್ರ ಬರ್ಸ್ ಟೈಮ್ ನೋಡಬೇಕು. P3 ಸೆಲೆಕ್ಟ್ ಮಾಡಿದ್ದೀನಿ, ಬರ್ಸ್ ಟೈಮ್ ಏನಿದೆ, 2 ಯೂನಿಟ್ಸ್ ಇದೆ. ಈ 2 ಯೂನಿಟ್ಸನ್ನು ನಾವು ರನ್ ಮಾಡಬೇಕಾಗುತ್ತೆ.
ಓಕೆ 4 ಟು ಕೊಟ್ಟಿರೋ ಟೈಮ್ ಕ್ವಾಂಟಮ್ ಕೂಡ 2 ಯೂನಿಟ್ ಇದೆ. ಓಕೆ 4 ಅಂದರೆ 2 ಯೂನಿಟ್ಸ್ ರನ್ ಮಾಡಿದರೆ 4ಇಂದ ಅದೇನಾಗುತ್ತೆ 6 ಆಗುತ್ತೆ. ಓಕೆ ಈಗ ನೀವು ಮತ್ತೆ ನೋಡಬೇಕು 0 to 6 ಗ್ಯಾಪಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಮತ್ತೆ ಅರೈವ್ ಆಗಿದೆ ಅಂತ ನೋಡಬೇಕು. 0 to 4 0 1 2 3 4 ಮಾತ್ರ ಇದೆ. 5 6 ಯಾವುದೂ ಇಲ್ಲ. P4 ನಂತರ ಯಾವುದೇ ಪ್ರಾಸೆಸ್ಗಳು ನಮ್ಮ ಪ್ರಾಸೆಸ್ ಐ ಡಿಲಿ ಇಲ್ಲ. ಹಾಗಾದರೆ ಎಲ್ಲ ಪ್ರಾಸೆಸ್ಗಳು ಆಲ್ರೆಡಿ ರೆಡಿ ಕ್ಯೂವಲ್ಲಿದೆ, ಯಾವುದೂ ಹೊಸ ಪ್ರಾಸೆಸ್ಸು ಅರೈವ್ ಆಗಿಲ್ಲ. ಬಟ್ ಇಲ್ಲಿ ಏನು ನೋಡಬೇಕಾಗುತ್ತೆ ಅಂತ ಕೇಳಿದರೆ P3ಯನ್ನು 4 ಇಂದ 6 ಅಂದರೆ 2 ಯೂನಿಟ್ಸ್ ರನ್ ಮಾಡಿದಾಗ ಅದರ ಪ್ರಾಸೆಸ್ಸಲ್ಲಿ ಬರ್ಸ್ ಟೈಮ್ ಕಂಪ್ಲೀಟ್ ಆಗಿದೆಯಾ ಪೆಂಡಿಂಗ್ ಇದೆಯಾ ನೋಡಬೇಕು. 2 ಇತ್ತು, 2 ಯೂನಿಟ್ ರನ್ ಮಾಡಿದರೆ ಇದು 0 ಆಯಿತು. 0 ಆದರೆ P3 ರೆಡಿ ಕ್ಯೂಯಿಂದ ಆಲ್ರೆಡಿ ಸಿ ಪಿ ಯುಗೆ ಬಂದಿತ್ತು. ಓಕೆ 0 ಆದರೆ ಅದರ ಯಾವುದೇ ಟೈಮ್ ಉಳಿಲಿಲ್ಲ, ಅಂದರೆ ಬರ್ಸ್ ಟೈಮ್ ಪೆಂಡಿಂಗ್ ಇಲ್ಲ. ಹಾಗಾಗಿ ಸೊ P3 ಏನಾಗುತ್ತೆ ಅಂದರೆ ವಾಪಸ್ಸು ರೆಡಿ ಕ್ಯೂಗೆ ಹೋಗೋದಿಲ್ಲ. ಇಟ್ ಈಸ್ ಎಕ್ಸಿಕ್ಯೂಟೆಡ್, ಇಟ್ ವಿಲ್ ಟರ್ಮಿನೇಟ್. ಸೊ P3 ಏನಾಗುತ್ತೆ ಟರ್ಮಿನೇಟ್ ಆಗುತ್ತೆ. ಸದ್ಯಕ್ಕೆ ನಾನು P3 ಇಲ್ಲಿ ಟಿ ಅಂತ ಬರಿತೀನಿ, ಇಟ್ ಈಸ್ ಟರ್ಮಿನೇಟೆಡ್. ಓಕೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಬರಿತಾ ಇದ್ದೆ, ನಾನು ಬರೆಯೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಯಾವ ಪ್ರಾಸೆಸ್ಸು ಪೆಂಡಿಂಗ್ ಇದೆ ರೆಡಿ ಕ್ಯೂವಲ್ಲಿ ಅಂತ ನೋಡಬೇಕು. P1. ಸೊ ನೋಡಿ P1 ಮೊದಲು ಕೂಡ 0 to 2 ಯೂನಿಟ್ ರನ್ ಆಗಿತ್ತು, ಮತ್ತೆ P1ಗೆ ಅವಕಾಶ ಸಿಕ್ತು. P1 ಏನಾಗುತ್ತೆ ಈಗ ರನ್ನಿಂಗ್ ಕ್ಯೂಗೆ ಬರುತ್ತೆ, ಅಂದರೆ ಗ್ಯಾಂಟ್ ಚಾರ್ಟ್ಗೆ ಅಥವಾ ಸಿ ಪಿ ಯುಗೆ. ಸೊ P1ಅನ್ನು 2 ಯೂನಿಟ್ ರನ್ ಮಾಡಬೇಕು, ಬಿಕಾಸ್ ಟೈಮ್ ಕ್ವಾಂಟಮ್ ಈಸ್ 2 ಯೂನಿಟ್. ನೀವು ಅಬ್ಸರ್ವ್ ಮಾಡಬೇಕು P1 ಟೈಮ್ ಎಷ್ಟು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ನೋಡಬೇಕು. 3 ಯೂನಿಟ್ ಪೆಂಡಿಂಗ್ ಇದೆ. 3 ಯೂನಿಟಲ್ಲಿ 2 ಯೂನಿಟನ್ನು ನೀವು ರನ್ ಮಾಡಿದ್ರಿ ಅಂತ ಕೇಳಿದ್ರೆ ಇಲ್ಲಿ 1 ಯೂನಿಟ್ ಉಳಿಯುತ್ತೆ. ಸೊ ಇಲ್ಲಿ 6ಇಂದ ಏನಾಗುತ್ತೆ 8 ಆಗುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ನೆಕ್ಸ್ಟು ಈಗ P1 ಏನಾಯಿತು ರೆಡಿ ಕ್ಯೂಯಿಂದ ಸಿ ಪಿ ಯುಗೆ ಹೋಗಿದೆ. P1 ಕಂಪ್ಲೀಟ್ ಆಗಿದೆಯಾ ಪೆಂಡಿಂಗ್ ಇದೆಯಾ ನೋಡಬೇಕು. ಇನ್ನೂ 1 ಯೂನಿಟ್ ಪೆಂಡಿಂಗ್ ಇದೆ, ಹಾಗಾಗಿ ಮತ್ತೆ ಅದನ್ನು ರೆಡಿ ಕ್ಯೂಗೆ ಕಳಿಸ್ಬೇಕು. ಲೆಟ್ ಮಿ ರೈಟ್ P1 ಹಿಯರ್. ಓಕೆ ಇನ್ನು ರೆಡಿ ಕ್ಯೂವಲ್ಲಿ ಯಾವೆಲ್ಲ ಪ್ರಾಸೆಸ್ ಉಳ್ಕೊಂಡಿದೆ, P4 ಇದೆ, P2 ಇದೆ, P1 ಇದೆ, ಯಾವುದೇ ಹೊಸ ಪ್ರಾಸೆಸ್ ಇಲ್ಲ. ನೀವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ರೆಡಿ ಕ್ಯೂವನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ರೌಂಡ್ ರಾಬಿನ್ ಮುಂದೆ ಹೋಗ್ತಾ ಹೋಗ್ತಾ ಈಸಿ ಆಗ್ತಾ ಹೋಗುತ್ತೆ ಅದು. ಸೊ ಈಗ P4 ಇದೆ, P4ಅನ್ನು ತಗೊಳ್ಬೇಕು. P4ಗೆ ಟೈಮ್ ಸಿಕ್ತು. P4ಅನ್ನು 2 ಯೂನಿಟನ್ನು ನಾವು ಕಂಪ್ಲೀಟ್ ಮಾಡಬೇಕು, ಆದರೆ ಅದರ ಬರ್ಸ್ ಟೈಮನ್ನು ಕೇರ್ಫುಲ್ಲಾಗಿ ನೋಡಬೇಕು. P4ಗೆ ಬೇಕಾಗಿರೋ ಟೈಮ್ ಎಷ್ಟಿದೆ 1 ಯೂನಿಟ್ ಇದೆ. ನಮ್ಮ ಟೈಮ್ ಕ್ವಾಂಟಮ್ ಎಷ್ಟಿದೆ 2 ಯೂನಿಟ್ ಇದೆ. ಇದನ್ನು 8 to 10 ಮಾಡಬಾರ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 8 to 10 ಈ ರೀತಿ ಬರಿಬಾರ್ದು. ಈ ರೀತಿ ಬರೆದ್ರೆ ತಪ್ಪಾಗುತ್ತೆ. ಯಾಕೆ ಅಂತ ಕೇಳಿದರೆ ಅದು ಯಾವ ರೀತಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, 1 ಸೆಕೆಂಡು. 8 to 10 ಅಂತ ಈ ರೀತಿ ನೀವು ಬರ್ಕೊಂಡ್ಬಿಟ್ರೆ P4ಗೆ ಬೇಕಾಗಿರೋ ಟೈಮ್ ಎಷ್ಟು 1 ಯೂನಿಟ್. ಸೊ 8 to 9 ಮಾತ್ರ ಬೇಕಾಗಿತ್ತು. ಈ 9 to 10 ಏನಾಗುತ್ತೆ ಅಂದರೆ ಐಡಲ್ ಸ್ಟೇಟ್ ಆಗುತ್ತೆ. ಸೊ ಸಿ ಪಿ ಯು ಯಾವತ್ತು ಐಡಲ್ ಸ್ಟೇಟ್ಗೆ ಹೋಗದೇ ಇರೋ ಥರ ನಾವು ನೋಡ್ಕೋಬೇಕು. ಹಾಗಾಗಿ ಟೈಮ್ ಕ್ವಾಂಟಮ್ ಕೊಟ್ಟಿರೋದು 2 ಯೂನಿಟ್ಸ್ ಇದೆ. P4ಗೆ ಬೇಕಾಗಿರೋದು 1 ಯೂನಿಟ್ ಮಾತ್ರ. ನೀವು 1 ಯೂನಿಟ್ ಮಾತ್ರನೇ ರನ್ ಮಾಡಬೇಕು. ಸೊ P4ಗೆ ಬೇಕಾಗಿರೋದು 1 ಯೂನಿಟ್. ಸೊ ಇಲ್ಲಿ 8 to 9. ಸೊ ಈ 1 ಇರೋದು ಏನಾಗುತ್ತೆ ಈಗ 0 ಆಗುತ್ತೆ. ಓಕೆ ಇದು ಇಂಪಾರ್ಟೆಂಟು. ಇಲ್ಲಿ ನೀವು ತಪ್ಪಿದ್ರಿ ಅಂತ ಕೇಳಿದ್ರೆ ನಿಮ್ಮದು ಫೈನಲ್ ಆನ್ಸರ್ ಕೂಡ ರಾಂಗ್ ಆಗೇ ಬರುತ್ತೆ. ಓಕೆ 8 to 9 ರನ್ ಮಾಡಿದ್ವಿ. ಈ 0 to 9ಅಲ್ಲಿ ಮತ್ತೆ ಯಾವೆಲ್ಲ ಪ್ರಾಸೆಸ್ ಅರೈವ್ ಆಗಿದೆ ಅಂತ ನೋಡಬೇಕು. ಆಬ್ವಿಯಸ್ಲಿ ಯಾವುದೂ ಇಲ್ಲ ಹೊಸ ಪ್ರಾಸೆಸ್ಗಳು. ಹಾಗಾಗಿ P4 ಏನಾಯಿತು ಇಲ್ಲಿಂದ ರೆಡಿ ಕ್ಯೂಯಿಂದ ಹೊರಗಡೆ ಹೋಯಿತು. ಇದು ಕೂಡ ಟರ್ಮಿನೇಟ್ ಆಯಿತು, ಬಿಕಾಸ್ 0 ಆಗಿದೆ. ಸೊ ಇದು ಕೂಡ ಏನಾಗಿದೆ ಈಗ ಟರ್ಮಿನೇಟ್ ಆಗಿದೆ. ದೆನ್ ರೆಡಿ ಕ್ಯೂವಲ್ಲಿ 2 ಪ್ರಾಸೆಸ್ ಉಳ್ಕೊಂಡಿದೆ, P2 ಮತ್ತು P1. ಮತ್ತು P2ಗೆ ಟೈಮ್ ಬರುತ್ತೆ. P2 ಆಲ್ರೆಡಿ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ 2 to 4. ಇನ್ನೂ ಟೈಮ್ ಉಳ್ಕೊಂಡಿರೋದ್ರಿಂದ ಮತ್ತೆ P2ಗೆ ಅವಕಾಶ ಸಿಕ್ತು. P2 ಈಗ ಉಳ್ಕೊಂಡ್ರೆ ಬರ್ಸ್ ಟೈಮ್ ಎಷ್ಟು 2. ಸೊ 2 ಯೂನಿಟನ್ನು ನೀವು ರನ್ ಮಾಡಿದರೆ ಇದು 0 ಆಯಿತು. ಇಲ್ಲಿ 9 to ಇದೇನಾಗುತ್ತೆ ಇದು 11 ಆಗುತ್ತೆ. ಓಕೆ ಸೊ P2 ಕೂಡ ಏನಾಯ್ತು ಈಗ ಟರ್ಮಿನೇಟ್ ಆಯಿತು. ಓಕೆ ಇನ್ನು ರೆಡಿ ಕ್ಯೂವಲ್ಲಿ P2 ಇತ್ತು, ಅದು ಸಿ ಪಿ ಯುಗೆ ಹೋದರೆ ಇಲ್ಲಿಂದ ಹೊರಗಡೆ ಹೋಗಿದೆ. P1 ನೋಡಬೇಕು. P1 ಮಾತ್ರ ಉಳ್ಕೊಂಡಿರೋದೆ. P1 ಬರ್ಸ್ ಟೈಮ್ ಎಷ್ಟು ಉಳ್ಕೊಂಡಿದೆ 1. ಸೊ ಹಾಗಾಗಿ ಇಲ್ಲಿ P1ಅನ್ನು ತೊಗೊಳ್ತೀನಿ. ಸೊ 11 ಇರೋದು ಏನಾಗುತ್ತೆ ಈಗ 12 ಆಗುತ್ತೆ. ಈ 1 ಇರೋದು 0 ಆಗುತ್ತೆ. ಸೊ P1 ಈಸ್ ಆಲ್ಸೋ ಟರ್ಮಿನೇಟೆಡ್. ಓಕೆ ಸೊ ಈ ರೀತಿ ನೀವು ರೌಂಡ್ ರಾಬಿನ್ ಅಲ್ಗೋರಿದಮನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಕಂಟೆಕ್ಸ್ಟ್ ಸ್ವಿಚಿಂಗ್, PCB ಕಾನ್ಸೆಪ್ಟ್ಗಳು ನೆನಪಿರಬೇಕು. PCB ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಇಲ್ಲಿ ನೋಡಿ ರೆಡಿ ಕ್ಯೂವಲ್ಲಿ ಫಸ್ಟ್ P1 ತೊಗೊಂಡಿದ್ದೀವಿ, P2 ತೊಗೊಂಡಿದ್ದೀವಿ, P3 ತೊಗೊಂಡಿದ್ದೀವಿ, ಮತ್ತೆ P1 ತೊಗೊಂಡಿದ್ದೀವಿ. P1 ವಾಪಸ್ಸು ರೆಡಿ ಕ್ಯೂಗೆ ಬಂದಾಗ P1 ರೆಡಿ ಕ್ಯೂವಲ್ಲಿ ಸ್ಟೋರ್ ಆಗಿದೆ, ಮತ್ತೆ ವಾಪಸ್ಸು ಅದು ಇಲ್ಲಿ ಬಂದಿದೆ ನೋಡಿ
ಗ್ಯಾನ್ ಚಾರ್ಟ್ಗೆ. ರೆಡಿ ಕ್ಯೂವಿಂದ ಮತ್ತೆ ಗ್ಯಾನ್ ಚಾರ್ಟ್ಗೆ ಬಂದಾಗ ಅದು ಎಲ್ಲಿಗೆ ಸ್ಟಾಪ್ ಆಗಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಮಾಡಬೇಕು. ಸೊ ಹಾಗಾಗಿ ಅದರ ಸ್ಟೇಟ್ಸ್ಗಳನ್ನು, ಅದರ ಐ ಡಿಗಳನ್ನು, ಅದರ ಟೈಮ್ ಡ್ಯೂರೇಷನ್ಗಳನ್ನು ಪಿ ಸಿ ಬಿಯಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಓಕೆ, ನಾವು ಸೊ ಇವಾಗ ಗ್ಯಾನ್ ಚಾರ್ಟ್ ರೆಡಿ ಆಯಿತು. ಗ್ಯಾನ್ ಚಾರ್ಟ್ ರೆಡಿ ಆದರೆ ಮುಂದೆ ಏನು ಪ್ರಾಬ್ಲಮಲ್ಲಿ ಉಳ್ಕೊಂಡಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕಂಪ್ಲೀಷನ್ ಟೈಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಟರ್ನ್ ಅರೌಂಡ್ ಟೈಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತೇ ಇದೆ. ಓಕೆ, ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ಪ್ರಾಬ್ಲಮ್ಮು 99.9 ಆಲ್ರೆಡಿ ಸಾಲ್ವ್ ಆಗಿದೆ. ಇನ್ನು ಉಳಿದಿರೋದು 1% ಮಾತ್ರ ಸಾಲ್ವ್ ಮಾಡ್ಬೋದು. ಓಕೆ ನೋಡಿ, ಸೊ ಫಾರ್ಮುಲಾ ಒಂದು ಸಲ ಬರೆದು ಬಿಡ್ತೀನಿ ನಾನು. ಕಂಪ್ಲೀಷನ್ ಟೈಮ್ ನಿಮಗೆ ಗ್ಯಾನ್ ಚಾರ್ಟಲ್ಲಿ ಸಿಗುತ್ತೆ. ಟರ್ನ್ ಅರೌಂಡ್ ಟೈಮ್, ಓಕೆ, ನಿಮಗೆ ಟರ್ನ್ ಅರೌಂಡ್ ಟೈಮ್ ಮಾಡಬೇಕು ಅಂತ ಕೇಳಿದ್ರೆ ಟರ್ನ್ ಅರೌಂಡ್ ಟೈಮ್ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಓಕೆ ಅರೈವಲ್ ಟೈಮ್. Then waiting time equal to, what is the formula for waiting time? Waiting time equal to turn around time minus burst time. ಪ್ರೀವಿಯಸ್ ಎಕ್ಸಾಂಪಲ್ಸ್ ಇದನ್ನೆಲ್ಲ ನಾನು ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಯಾವ ಟೈಮನ್ನು ತಗೊಳ್ತೀನಿ ಈಗ ಅಂತ ಕೇಳಿದರೆ, ಸದ್ಯಕ್ಕೆ ಕಂಪ್ಲೀಷನ್ ಟೈಮನ್ನು ಮೊದಲು ಬರ್ಕೊಳ್ಳೋಣ, ಆಮೇಲೆ ಟರ್ನ್ ಅರೌಂಡ್ ಟೈಮನ್ನು ಬರ್ಕೊಳ್ಳೋಣ, ಆಮೇಲೆ ವೇಟಿಂಗ್ ಟೈಮನ್ನು ಬರ್ಕೊಳ್ಳೋಣ, ಆಮೇಲೆ ರೆಸ್ಪಾನ್ಸ್ ಟೈಮನ್ನು ಬರ್ಕೊಳ್ಳೋಣ. ತುಂಬ ಕಡೆ ನಿಮಗೆ ರೆಸ್ಪಾನ್ಸ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡಲ್ಲ, ಬಟ್ ರೆಸ್ಪಾನ್ಸ್ ಟೈಮ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳ್ತಾರೆ. ಹಾಗಾಗಿ ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಎವರೇಜ್ ರೆಸ್ಪಾನ್ಸ್ ಟೈಮನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಮಲ್ಲಿ ಏನು ಕ್ವೆಶನ್ ಕೇಳಿರ್ತಾರೋ ಅದಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಓಕೆ, ಸೊ ಈ ಕಂಪ್ಲೀಷನ್ ಟೈಮ್ ನೋಡಬೇಕು ಅಂದರೆ ರೈಟ್ ಸೈಡ್ ವ್ಯಾಲ್ಯೂವಿನ ಗ್ಯಾಂಟ್ ಚಾರ್ಟ್ ನೋಡ್ತಾ ಹೋಗಬೇಕು. P1 ನೀವು ನೋಡೋದು, ಫಸ್ಟ್ P1 ಇದೆ. P1 ಕಂಪ್ಲೀಷನ್ ಟೈಮ್ ನೀವು ನೋಡ್ತಾ ಹೋದರೆ ಎಲ್ಲಿಗೆ ಕಂಪ್ಲೀಟ್ ಆಗಿದೆ, ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ಈ ಪಾಯಿಂಟಿಗೆ ನೀವು ಅಬ್ಸರ್ವ್ ಮಾಡಬೇಕು. ಸೊ P1 ಅಂದರೆ 12, ಆಟ್ ಎ ಟೈಮ್ 12 P1 ಈಸ್ ಕಂಪ್ಲೀಟೆಡ್. ಇಲ್ಲಿ 12 ಬರ್ಕೊಳ್ತೀನಿ. P2 ನೋಡ್ತಾ ಹೋದರೆ P2 ಎಲ್ಲಿ ಕಂಪ್ಲೀಟ್ ಆಗಿದೆ, 11, ಇಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ. ಸೊ P2 ಈಸ್ 11. P3 ನೀವು ನೋಡ್ತಾ ಹೋದರೆ P3 ಎಲ್ಲಿಗಿದೆ, ಇಲ್ಲಿಗಿದೆ 6, P3 ಈಸ್ 6. P4 ನೀವು ನೋಡ್ತಾ ಹೋದರೆ ಇಟ್ ಈಸ್ ಕಂಪ್ಲೀಟೆಡ್ ಆಟ್ 9. ಸೊ P3 ಈಸ್ ಕಂಪ್ಲೀಟೆಡ್ ಆಟ್ 9. ಸೊ ಮುಗಿದು ಹೋಯಿತು, ಪ್ರಾಬ್ಲಮಲ್ಲಿ ಏನು ಉಳಿಲಿಲ್ಲ. ಟರ್ನ್ ಅರೌಂಡ್ ಟೈಮ್ ಫಾರ್ಮುಲಾ ಇದೆ, ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಮುಗೀತು. ಸೊ ಟರ್ನ್ ಅರೌಂಡ್ ಟೈಮ್ ಫಾರ್ಮುಲಾ ಏನು, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ 12 ಇದೆ, ಅರೈವಲ್ ಟೈಮ್ 0 ಇದೆ. 12 ಮೈನಸ್ 0 ಯು ವಿಲ್ ಗೆಟ್ 12. ಓಕೆ, ಇದನ್ನ ಈ ರೀತಿ ಬರ್ಕೊಳ್ತೀನಿ. ದೆನ್ ಕಂಪ್ಲೀಷನ್ ಟೈಮ್ 11 ಇದೆ P2ಗೆ, ಅರೈವಲ್ ಟೈಮ್ 1 ಇದೆ. 11 ಮೈನಸ್ 1 ಯು ವಿಲ್ ಗೆಟ್ 10. ಕಂಪ್ಲೀಷನ್ ಟೈಮ್ 6 ಇದೆ, ಅರೈವಲ್ ಟೈಮ್ 2 ಇದೆ. 6 ಮೈನಸ್ 2 ಯು ವಿಲ್ ಗೆಟ್ 4. ಕಂಪ್ಲೀಷನ್ ಟೈಮ್ 9 ಇದೆ P4ಗೆ, ಅರೈವಲ್ ಟೈಮ್ 4 ಇದೆ. 9 ಮೈನಸ್ 4 ಯು ವಿಲ್ ಗೆಟ್ 5. ಸೊ ಇಲ್ಲಿ ನಿಮಗೆ ಟರ್ನ್ ಅರೌಂಡ್ ಟೈಮ್ ಕ್ಯಾಲ್ಕುಲೇಟ್ ಆಯಿತು. ವೇಟಿಂಗ್ ಟೈಮ್ ಫಾರ್ಮುಲಾ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 12 ಮೈನಸ್ ಬರ್ಸ್ಟ್ ಟೈಮ್. ಒರಿಜಿನಲ್ ಬರ್ಸ್ಟ್ ಟೈಮ್ ನೋಡಬೇಕು, ಇಲ್ಲಿ ನಾನು ಎರೇಸ್ ಮಾಡಿರ್ತೀನಿ, ಇಲ್ಲಿ ಬರಿತೀನಿ ನೋಡಿ ಇನ್ನೊಂದ್ಸಲ. ಬರ್ಸ್ಟ್ ಟೈಮ್ ಒರಿಜಿನಲ್ ಏನಿತ್ತು, ಇಲ್ಲಿ 5 ಇತ್ತು, ಇಲ್ಲಿ 4 ಇತ್ತು, ಇಲ್ಲಿ 2 ಇತ್ತು, ಇಲ್ಲಿ 1 ಇತ್ತು. ಸೊ ಈ ಟೈಮ್ಗಳನ್ನೇ ನಾವು ಕನ್ಸಿಡರ್ ಮಾಡಬೇಕು. 12 ಮೈನಸ್ 5 ಇಲ್ಲಿ 7 ಆಗುತ್ತೆ. 11 ಮೈನಸ್ 4 6 ಆಗುತ್ತೆ. 4 ಮೈನಸ್ 2 2 ಆಗುತ್ತೆ. 5 ಮೈನಸ್ 1 4 ಆಗುತ್ತೆ. ಓಕೆ, ಯು ಆ್ಯಡ್ ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್. ರೆಸ್ಪಾನ್ಸ್ ಟೈಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದರೆ, CPU ಫಾರ್ ದ ಫಸ್ಟ್ ಟೈಮ್ ಅಲೋಕೇಟ್ ಆಗಿರೋದು ಮೈನಸ್ ಅರೈವಲ್ ಟೈಮ್. P1ಗೆ ಫಸ್ಟ್ ಟೈಮ್ ಅಲೋಕೇಟ್ ಆಗಿರೋದು ಯಾವಾಗ, 0. ಅರೈವ್ ಆಗಿರೋದು ಯಾವಾಗ, 0. 0 ಮೈನಸ್ 0 ಯು ವಿಲ್ ಗೆಟ್ 0. P2ಗೆ ಫಸ್ಟ್ ಟೈಮ್ ಅಲೋಕೇಟ್ ಆಗಿರೋದು ಯಾವಾಗ, 2. ಅರೈವ್ ಆಗಿರೋದು ಯಾವಾಗ, 1. ಸೊ 2 ಮೈನಸ್ 1 ಯು ವಿಲ್ ಗೆಟ್ 1. P3ಗೆ ಅಲೋಕೇಟ್ ಆಗಿರೋದು ಯಾವಾಗ, 4. ಅರೈವ್ ಆಗಿರೋದು ಯಾವಾಗ, 2. 4 ಮೈನಸ್ 2 ಯು ವಿಲ್ ಗೆಟ್ 2. P4ಗೆ ಅಲೋಕೇಟ್ ಆಗಿರೋದು ಫಸ್ಟ್ ಟೈಮ್ ಯಾವಾಗ, ಲೆಫ್ಟ್ ಸೈಡ್ ವ್ಯಾಲ್ಯೂ ನೋಡಬೇಕೀಗ, 8. ಅರೈವ್ ಆಗಿರೋದು ಯಾವಾಗ, 4. 8 ಮೈನಸ್ 4 ಈಸ್ 4. ಪ್ರಾಬ್ಲಮ್ ಈಸ್ ಓವರ್. ಕ್ಯಾಲ್ಕುಲೇಟ್ ದಿಸ್. ಓಕೆ, 4 ಪ್ಲಸ್ 5 9. ಓಕೆ, 19 29 31. ಸೊ ದಿಸ್ ಈಸ್ 31. ಓಕೆ, ದೆನ್ this one 6 plus 4 10 17. This is 19. Okay, 6 7. This is 7. Number of processes are given. Okay, that is 13 divided by 4, 19 divided by 4, 7 divided by 4. If you calculate this, you will get to know. Okay, 4 ones are 4 sevens are. Okay, so then this will be comes around 7 point, then again 4 sevens are 7.75 you will get. This is average turnaround time. Then idenagutte 4 ones are 4 fours are. Okay, then
point again, this will comes around waiting time, average waiting time would be 4.75 as well. Yes, then this one 4 ones are 4, again 175. This will also average response time would be 1.75. so this is how you are going to calculate a round robin scheduling algorithm. ಸೊ ಈ ವಿಡಿಯೋನ ಒಂದ್ಸಲ ಪೂರ್ತಿ ರಿವೈಂಡ್ ಮಾಡಿ ನೋಡಿ, ನಿಮಗೆ ಯಾವುದೇ ಕಾನ್ಸೆಪ್ಟು ಯಾವುದೇ ಕನ್ಫ್ಯೂಷನ್ಸು ಇಲ್ಲಿ ಇರೋದಿಲ್ಲ. ನಿಮಗೆ ರೆಡಿ ಕ್ಯೂವನ್ನು ಮೇಂಟೈನ್ ಮಾಡೋದು ಕರೆಕ್ಟಾಗಿ ಬಂದಿದ್ದೇ ಆದರೆ ಪ್ರಾಬ್ಲಮನ್ನು ಈಸಿಲಿ ಸಾಲ್ವ್ ಮಾಡ್ಬೋದು, ಇಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸೊ ನಿಮಗೆ ಇವತ್ತಿನ ಕ್ಲಾಸ್ ವರ್ಕ್ ಅಥವಾ ಹೋಮ್ ವರ್ಕ್ ಏನಂತ ಕೇಳಿದರೆ, ಇದೇ ಸೇಮ್ ಪ್ರಾಬ್ಲಮನ್ನು ತಗೊಂಡು ಟೈಮ್ ಕ್ವಾಂಟಮ್ ಈಕ್ವಲ್ ಟು 4 ಯೂನಿಟ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ. ಟೈಮ್ ಕ್ವಾಂಟಮ್ 2 ಯೂನಿಟನ್ನು ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ಟೈಮ್ ಕ್ವಾಂಟಮ್ 4 ಕೊಟ್ಟಿದ್ರೆ ಈ ಎವರೇಜ್ ವೇಟಿಂಗ್ ಟೈಮ್, ಎವರೇಜ್ ಟರ್ನ್ ಅರೌಂಡ್ ಟೈಮ್, ಎವರೇಜ್ ರೆಸ್ಪಾನ್ಸ್ ಟೈಮ್ ಏನಂತ ಬರುತ್ತೆ ಅಂತ ಪ್ಲೀಸ್ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನಾನು ಹೇಳಿರೋ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ, ಪ್ಲೀಸ್ ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫುಲ್ ಕೋರ್ಸ್ ಬೇಕಾಗಿದ್ದರೆ ನೀವು 7 ಮಿನಿಟ್ಸ್ ಕ್ಲಾಸಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಂಡಲ್ಲಿ ನಿಮಗೆ ಪರ್ಚೇಸ್ ಅಂತ ಆಪ್ಷನ್ ಸಿಗುತ್ತೆ. ಬೈ ನೌ ಅಂತ ಮಾಡಿ ಪೇಮೆಂಟ್ ಮಾಡಿ. You will get into our app and you will get notes, PDF and complete classes. Okay, thank you.